ಯಾವುದೇ ರೀತಿಯಲ್ಲೂ ನಾನು ಈ ವಿಷಯದಲ್ಲಿ ಏನು ಮಾಡ್ತಾರೆ, ಈ ನ್ಯಾಯ ಧರ್ಮ ಅನ್ನೋದಿದೆ, ಅದನ್ನು ನಮ್ಮನ್ನು ಕಾಪಾಡ್ತದೆ. ನಿನ್ನೆ ಕೋರ್ಟಲ್ಲಿ ಕೂಡ ನ್ಯಾಯಾಧೀಶರು ಹೇಳಿದ್ದಾರೆ, ನ್ಯಾಯ ಧರ್ಮ ಕಾಪಾಡ್ತದೆ, ನಾವು ನಿನ್ನ ಎಲ್ಲ ವಿಡಿಯೋಗಳನ್ನು ನಾವು ನೋಡಿದ್ದೇವೆ ಅಂತ ಹೇಳಿ. ಹಾಗೆ ಈಗ ನೀವು ಕೇಳಿದ ಪ್ರಶ್ನೆಗೆ ಪೊಲೀಸರು ಫೋನ್ ಬಂದಿತ್ತು, ಲೊಕೇಶನ್ ಆದ ಮೇಲೆ ನಾವು ನಮ್ಮ ಗಾಡಿಯಲ್ಲಿ ನಾವು ಬಂದಿದ್ದು. ಅವರು ಅಲ್ಲ ಸ್ಟೇಷನ್ಗೆ ಬಂದು ಅವರು ಒಂದು ಕಾರಲ್ಲಿ ಒಂದು 4-5 ಜನ ಇದ್ದರು, ಮತ್ತೆ 3 ಜನ ಪೊಲೀಸರು ನನ್ನ ಕಾರಲ್ಲಿ ಇದ್ದರು. ನಾನು ಅವರ ಲೊಕೇಶನ್ ಆಧಾರದ ಮೇಲೆ ಅಲ್ಲಿ ಹೋಗುವಾಗ ಆ ಸ್ಪಾಟಿಗೆ ಬಂದವಾಗ ಸ್ಟಾಪ್ ಮಾಡಿದ್ರು ಕಾರ್. ಸ್ಟಾಪ್ ಮಾಡಿದವಾಗ ಇದರಲ್ಲಿ ಇಂತಿಷ್ಟು ಮನೆಯಲ್ಲಿ ಇದ್ದಾರೆ, ಇದು ಯಾವ ಮನೆ ಅಂತೇಳಿ ಕೇಳಿದ್ರು. ನಾನು ಹೇಳಿದೆ ಅವರ ಆ ಹುಡುಗನ ಅಜ್ಜಿ ಮನೆ ಇದೆ ಅಂತೇಳಿ ಹೇಳಿದೆ. ಆಯಿತು ಅಂತೇಳಿ ಹೇಳಿ ನಾನು ಅಲ್ಲೇ ನಿಲ್ಲಿಸಿದ್ದು, ನೀವು ಬರಬೇಡಿ ಅಂತ ಹೇಳಿದ್ರು. ಫಸ್ಟ್ ಅವರು ಹೋಗಿ ಬಾಗಿಲು ಹೊಡೆದು ಅಲ್ಲಿ ಕಂಡಂಥ ವಿಡಿಯೋ ನಮ್ಮ ಹತ್ರನೂ ಇದೆ, ಅವ್ರ ಹತ್ರನೂ ಇದೆ, ಪೊಲೀಸರ ಹತ್ರ. ಯಾಕಂದರೆ ಅವರು ಕೂಡ ಅವರ ಸೇಫ್ಟಿಗೆ ವಿಡಿಯೋ ಮಾಡ್ಕೊಂಡಿರ್ತಾರೆ. ಒಳಗೆ ಹೋಗ್ಲಿಲ್ಲ, ಮಾತಿನ ಇಲ್ಲಿ ಆಶಿಕ್ ಒಳಗೆ ಇದ್ದಾನೆ, ಅವನ ಮೊಬೈಲ್ ಲೊಕೇಶನ್ ಇದೆ ಅಂತೇಳಿ ಹೇಳಿದ್ರು. ಅವ್ರು ಬಿಡಲಿಲ್ಲ. ಸ್ವಲ್ಪ ಏನೋ ಮಾತುಕತೆ ಆಗಿರ್ಬೋದು, ನಾನು ಸ್ವಲ್ಪ ದೂರದಲ್ಲಿದ್ದೆ. ನಡೆದದ್ದು ಇಷ್ಟು ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ. ಮತ್ತೆ ಅವರು ಕೂಡ ಹುಡುಗಿ ನನ್ನ ಮಗನಕ್ಕಿಂತ 1 ವರ್ಷ ಸಣ್ಣ. ನನ್ನ ಮಗನಿಗೆ 3rd ಡಿಗ್ರಿ, ಅವರಿಗೆ ಬಹುಶಃ 2nd ಡಿಗ್ರಿ ಇರಬೇಕು. ನನ್ನ ಮಕ್ಕಳಿದ್ದಾಗೆ ನಾನು ವಿಡಿಯೋ ಇದು ಎಲ್ಲಿಯೂ ಕೂಡ ಅದನ್ನು ಶೇರ್ ಮಾಡಿಲ್ಲ. ಯಾಕಂತ ಹೇಳಿದರೆ ಹುಡುಗಿ ಕೂಡ ಒಂದು ಕಾಲೇಜ್ ಹುಡುಗಿ, ನಮ್ಮ ಮಕ್ಕಳ ಹಾಗೆ ಅವರು ಸುಳ್ಳು ಹೇಳಿದ್ದಾರೆ. FIR ಆಗಿದೆ, ಅದನ್ನು ನಾವು ಕೋರ್ಟಲ್ಲಿ ಅದನ್ನು ಒಪ್ಪಿಸ್ತೇವೆ ಆ ವಿಡಿಯೋವನ್ನು. ಹಾಗೆ ಅಲ್ಲಿ ಪೊಲೀಸರಾಗಲಿ ನಾನಾಗಲಿ ಯಾವುದೇ ರೀತಿಯಲ್ಲಿ ದುರ್ವರ್ತನೆ ಸಹ ತೋರಿಲ್ಲ, ಹುಡುಗಿ ಹತ್ರ ಮಾತು ಸಹ ಆಡಿಲ್ಲ. ಇದು ನ್ಯಾಯ ಧರ್ಮ ಅನ್ನೋದಿದ್ರೆ ನನ್ನನ್ನು ಕಾಪಾಡ್ತದೆ, ಪೊಲೀಸರನ್ನು ಕಾಪಾಡ್ತದೆ ಅಂತೇಳಿ ಈ ಮೂಲಕ ಹೇಳ್ತೇನೆ. ಇದು ಎಷ್ಟು ಗಂಟೆಗೆ? ಬೆಳಗಿನ ಜಾವ. ನೀವು ಒಳಗಡೆ ಹೋಗಿಲ್ಲ, ಹೊರಗಡೆ ಇದ್ರೆ ಒಳಗಡೆ ಹೋಗಿಲ್ಲ, ಒಳಗಡೆ ಬಂದಿದ್ದಾರೆ ಇಲ್ಲ, ಬಾಗಿಲಲ್ಲಿ ಹೋಗಿದ್ದಾರೆ, ಬಾಗಿಲು ಬಂದಿದ್ದಾರೆ. ಒಳಗಡೆ ಸರ್ಚ್ ಮಾಡಿಲ್ವಾ? ಇಲ್ಲ, ಏನು ಸರ್ಚ್ ಮಾಡಿಲ್ಲ, ಹೋಗಿಲ್ಲ. ನೀವು ಅವರು ಇಲ್ಲ ಅಂದಾಗ ಹೊರಗಡೆಯಿಂದ ನೀವು ಬಂದಿದ್ದೀರಾ? ಒಳಗೆ ಬಿಡ್ಲಿಲ್ಲ ಅವರು ಪೊಲೀಸರು, ಒಳಗೆ ಬಿಡದೆ ಹೋಗುದೇ. ಅಲ್ಲ, ಅವರು ಒಳಗಡೆ ಸರ್ಚ್ ಮಾಡಿದ್ದಾರೆ ಅಂತ ಅವರು ಹುಡುಗಿ ಹೇಳಿದ್ದಾರೆ. ಅಲ್ಲ, ಅದು ಈಗ ನಾನು ಅವಾಗ ಹೇಳಿದೆ, ಈಗ ಈ ಕೇಸಲ್ಲಿ ಇದು 3ನೇ ಕೇಸ್. ಒಂದು ಹೈಕೋರ್ಟ್ ಅಲ್ಲಿ ಸುಳ್ಳು ಕೇಸ್ ನಾನು ಸಹಿ ಹಾಕಿ, ಇನ್ನೊಂದು ಶಿರ್ವದಲ್ಲಿ ಅಮೀನರ ಮೇಲೆ ಕೇಸು, ಇಲ್ಲಿ ಪೊಲೀಸರ ಮೇಲೆ ಕೇಸ್. ಈಗ ಲೇಡಿ ಪೊಲೀಸ್ ಇದ್ರ ಅದರಲ್ಲಿ? ಹೌದು, ನಮ್ಮ ಪೊಲೀಸ್ ಒಟ್ಟಿಗೆ ಇದ್ರು, ಕಾರಲ್ಲೂ ಇದ್ರು, ಬಟ್ 5-6 ಜನ ಇದ್ರು. ಸರ್, ಈಗ ನಿಮ್ಮ ಏನು ಕೇಸ್ ಆಗಿದೆ? ನನ್ನನ್ನು ಸೇರಿಸಿದ್ದಾರೆ. ನಿಮ್ಮನ್ನು ಸೇರಿಸಿದ್ದಾರೆ? ಹೌದು. ಇದು ಎಷ್ಟು ಪರಿಹಾರ ಎಷ್ಟು ಕೊಡ್ಲಿಕ್ಕೆ ಬಂದಿದೆ ನಿಮಗೆ? ಕೋರ್ಟಿಂದ ಎಷ್ಟು ಇದಾಗುತ್ತೆ? ಅಲ್ಲ, ಇದು ಅಸಲು 20 ಲಕ್ಷ ಆಗಿದೆ, ಮತ್ತೆ ಬಡ್ಡಿ ಮತ್ತೆ 5 ಲಕ್ಷ ಆಗಿದೆ. 25 ಲಕ್ಷ. ಹೌದು. ಅಲ್ಲ, ಇದೀಗ ವಾರಂಟ್ ಮಾಡುವಾಗ ನನ್ನ ಹೆಸರು ಅಮೀನ್ ಇರ್ಬೇಕಲ್ವಾ? ಹೌದು. ನಿನ್ನ ಮುಂದೆ ಇದ್ರ ಅವರು ಅಮೀನ್ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಪೊಲೀಸ್. ಇರ್ಲಿಲ್ವಾ ಅಮೀನ್? ಇದ್ದಾರೆ, 5-6 ಜನ ಇದ್ರು. ಆ ಗಡಿಬಿಡಿಯಲ್ಲಿ ನಮ್ಮವರು ಯಾರು ಇದ್ರು ಯಾರಿಲ್ಲ ಅಂತ ಗೊತ್ತಾಗಲಿಲ್ಲ. ಯಾಕಂದ್ರೆ ಪೊಲೀಸರು ಇಬ್ಬರು ಡ್ರೆಸ್ ಅಲ್ಲಿ ಇದ್ದಾರೆ. ಇದು ಅಮೀನ್ ಯಾರು, ಪೊಲೀಸ್ ಯಾರು ಅಂತ ಹೇಳಿ ನಮ್ಗೆ ಗೊತ್ತಾಗಿಲ್ಲ. ಅಮೀನ್ ಇದ್ದಾರೆ ಅಂತ ಹೇಳಿ